ಈ ಮಳೆಗಾಲದಲ್ಲಂತೂ ಸಂಜೆ ಆದರೆ ಸಾಕು ಏನಾದರೂ ಖಾರವಾಗಿ ತಿನ್ನಬೇಕು ಅನಿಸುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಖಾರ ಬಿಸ್ಕೆಟ್ ಗೋಧಿ ಹಿಟ್ಟಿನಿಂದ ಮಾಡಿದ ಕಡೆಯಿಂದ ಏನು ತರ್ತಿರೋ ಅದೇ ರೀತಿ ಮನೆಯಲ್ಲೇ ಖಾರ ಬಿಸ್ಕೆಟ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ತುಂಬ ಚೆನ್ನಾಗಿ ಬಂದಿದೆ. ಈ ಬಿಸ್ಕೆಟ್ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ. ಮೊದಲು ನಾನಿಲ್ಲಿ ಒಂದು ಬೌಲ್ಗೆ 1/4 ಕಪ್ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಜೊತೆಗೆ 1-2 ಸ್ಪೂನ್ ಸಕ್ಕರೆ ಪೌಡ್ರನ್ನು ಈ ರೀತಿ ಸಾಣೆ ಇಟ್ಕೊಂಡು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕ್ರೀಮ್ ಥರ ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿ ತನಕ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ 1ರಿಂದ 1.5 ಟೀ ಸ್ಪೂನ್ ಮೊಸರನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಮೊದಲು ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ ತೊಗೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್. ನಾನು ಮನೆಯಲ್ಲೇ ಮಾಡಿರುವ ಕಸ್ತೂರಿ ಮೇಥಿಯನ್ನು ತೊಗೊಂಡಿದ್ದೀನಿ. ಇದು ಇನ್ನೂ ಸ್ವಲ್ಪ ಡ್ರೈ ಆಗಬೇಕು. ಒಂದು 1/4 ಟೀ ಸ್ಪೂನ್ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ 2 ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಶುಂಠಿ ಜಜ್ಕೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡು, ಅಜ್ವಾನ 1/4 ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಕಟ್ ಮಾಡಿರುವ ಕರಿಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನ್ ಅಥವಾ 1/4 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಗೋಧಿ ಹಿಟ್ಟನ್ನು ನಾನಿಲ್ಲಿ ಸ್ಟ್ರೈನರಲ್ಲಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀವು ಮೈದಾ ಹಿಟ್ಟು ಕೂಡ ಬಳಸ್ಬೋದು. ನಾನಿಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗಿಸಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಾದರೆ ನೀವು ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಕೂಡ ಹಾಕ್ಕೋಬೋದು. ನೋಡಿ, ಇದನ್ನು ಕಲಿಸ್ಬೇಕಾದ್ರೆ ನೀರೇನೂ ಹಾಕಬಾರ್ದು. ನೀರು ಹಾಕಿದರೆ ಭಾಳ ದಿನ ಇಡೋಕ್ಕಾಗಲ್ಲ, 2ರಿಂದ 3 ದಿನ ಇಡ್ಬೋದು. ಈ ರೀತಿ ಎಣ್ಣೆ ಅಥವಾ ತುಪ್ಪದಲ್ಲಿ ಕಲಸಿದ್ರೆ ಸುಮಾರು ಒಂದು 15 ದಿವಸ ಆದರೂ ಇಡ್ಬೋದು. ನೋಡಿ, ಈ ರೀತಿ ಮೊದಲು ಮಾಮೂಲಿ ಕೈಯಲ್ಲೇ ಬಿಸ್ಕೆಟ್ನ ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ರೀತಿ ಈಸಿ ಮೆಥಡಲ್ಲಿ ಕೂಡ ತೋರಿಸ್ತೀನಿ. ನೋಡಿ, ಇದನ್ನು ರೌಂಡ್ ಶೇಪಲ್ಲಿ ಮಾಡಿ ನಂತರ ಒಂದು ತಟ್ಟೆ ಮೇಲೆ ತುಪ್ಪನ ಸ್ವಲ್ಪ ಹಾಕಿ ಈ ರೀತಿ ಲಟ್ಟಿಸ್ಕೋಬೇಕು. ನಾನಿಲ್ಲಿ ಪ್ರೀ ಹೀಟ್ ಮಾಡಲಿಕ್ಕೆ ಐರನ್ ತವನ ಮತ್ತು ದೋಸೆ ತವನ ಇಟ್ಟಿದ್ದೀನಿ. ನೋಡಿ, ಒಂದು ತಟ್ಟೆಯ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಈ ರೀತಿ ಲಟ್ಟಣಿಗೆಯಿಂದ ಬಿಸ್ಕೆಟ್ ದಪ್ಪನೇ ಬರಬೇಕು, ಸ್ವಲ್ಪ ತೀರಾ ತೆಳುವಾಗಿ ಲಟ್ಟಿಸ್ಕೋಬಾರ್ದು. ಇಲ್ಲಿ ಬಾಟಲ್ ಕ್ಯಾಪ್ನ ತೊಗೊಂಡಿದ್ದೀನಿ. ಇದು ಆದರೆ ಬೇಗ ಈಸಿಯಾಗಿ ಆಗುತ್ತೆ ಅಂತ ಅಷ್ಟೇ. ಕಟ್ಟರ್ ಇದ್ದರೆ ಅದರಲ್ಲಿ ಕೂಡ ಮಾಡ್ಕೋಬೋದು. ನಂತರ ಸೈಡೆಲ್ಲ ಏನಿದೆಯಲ್ಲ ಹಿಟ್ಟನ್ನೆಲ್ಲ ತೆಗಿತಾ ಇದ್ದೀನಿ. ಇದನ್ನು ಮತ್ತೊಂದು ಸಲ ಮಾಡ್ಕೋಬೋದು. ಇವಾಗ ಇಷ್ಟ ಆಗಿದೆ. ಇದನ್ನು ಒಂದು ತಟ್ಟೆಗೆ ಹಾಕಿ ಇವನ್ನೇ ಮಧ್ಯೆ ಒಂದು ಫೋರ್ಕ್ ಸ್ಪೂನನ್ನು ತೊಗೊಂಡು ಸಣ್ಣ ಸಣ್ಣ ಹೋಲ್ಗಳು ಥರ ಮಾಡಬೇಕು. ಸ್ವಲ್ಪ ದಪ್ಪ ಆದರೆ ಇವು ಒಳಗಡೆ ಸ್ವಲ್ಪ ಬೇಯೋದಿಲ್ಲ ಅಂತ ಅಷ್ಟೇ. ಈ ರೀತಿ ಮಾಡೋದ್ರಿಂದ ಒಳಗಡೆ ತುಂಬ ಚೆನ್ನಾಗಿ ಬೇಯುತ್ತೆ, ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಅಂತ ಅಷ್ಟೇ. ಈ ರೀತಿ ಎಲ್ಲ ಬಿಸ್ಕೆಟ್ನ ಈ ರೀತಿ ಹೋಲ್ ಥರ ಮಾಡಿ ನಂತರ ಉಳಿದಿರೋ ಹಿಟ್ಟನ್ನು ಕೂಡ ಮತ್ತೊಂದು ಸಲ ಲಟ್ಟಿಸಿ ಬಿಸ್ಕೆಟ್ ಶೇಪಲ್ಲಿ ಎಲ್ಲವನ್ನು ಇದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಬಿಸ್ಕೆಟ್ ರೆಡಿಯಾಗಿದೆ. ಇವಾಗ ಇದನ್ನು ತವಾದ ಮೇಲೆ ಪ್ರೀ ಹೀಟ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಇಡೋಣ. ದೋಸೆ ತವ ಹೀಟ್ ಆದಮೇಲೆ ಈ ಬಿಸ್ಕೆಟ್ನ ಇಡಬೇಕು. ನೋಡಿ, ಇವಾಗ ಚೆನ್ನಾಗಿ ಕಾದಿದೆ. ಫ್ಲೇಮ್ನ ಇದು ಆಗೋವರೆಗೂ ಪೂರ್ತಿ ಲೋ ಫ್ಲೇಮಲ್ಲೇ ಇಡಬೇಕು. ಸುಮಾರು 15 ನಿಮಿಷ ಟೈಮ್ ಬೇಕಾಗುತ್ತೆ. ಈ ಬಿಸ್ಕೆಟನ್ನು ನಾವು ತೆಗೆದಾಗ ಸ್ವಲ್ಪ ಮೆತ್ತಗಿರುತ್ತೆ. ತೆಗೆದ ನಂತರ 10 ನಿಮಿಷ ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ, ಇವಾಗ 15 ನಿಮಿಷ ಆಗಿದೆ. ಎಲ್ಲ ಬಿಸ್ಕೆಟ್ ತುಂಬಾ ಚೆನ್ನಾಗಿ ಬಂದಿದೆ. ಮಳೆಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.